ನಮಸ್ಕಾರ ಕರ್ನಾಟಕ. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕದಲ್ಲಿ ಪ್ರೆಸಿಡೆಂಟ್ ಮೆಡಲನ್ನು ಒಂದಷ್ಟು ಜನ ಪೊಲೀಸರಿಗೆ ವಿತರಣೆ ಆಗಿದೆ. ಅದರಲ್ಲಿ ನನಗೆ ಅವರು ಇರೋದರಲ್ಲಿ ನಿಷ್ಠಾವಂತರು ಅಂತ ಅಂದ್ಕೊಂಡು ಐ ಥಿಂಕ್ ಮೈಸೂರು ಸಿಟಿಯ ಮೊದಲ ಮಹಿಳಾ ಪೊಲೀಸ್ ಕಮಿಷನರ್ ಆದಂಥ ಸೀಮಾ ಲಾಟ್ಕರ್ ಅವರಿಗೆ ಪ್ರೆಸಿಡೆಂಟ್ ಮೆಡಲ್ ರಾಷ್ಟ್ರಪತಿ ಪದಕ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ ಸೀಮಾ ಅವರೇ. ಬಟ್ ವಿ ಎಕ್ಸ್ಪೆಕ್ಟ್ ಮಚ್ ಮೋರ್ ಫ್ರಮ್ ಯು. ಬೆಂಗಳೂರು ಆದಮೇಲೆ ಮೈಸೂರು ಸಿಟಿ ತುಂಬ ದೊಡ್ಡ ಐ ಥಿಂಕ್ ಡ್ರಗ್ಸ್ ಪೆಡ್ಲಿಂಗ್ ಸಿಟಿ ಆಗ್ತಾಯಿದೆ. ದಯಮಾಡಿ ಅದ್ರ ಬಗ್ಗೆ ಗಮನ ಕೊಡಿ. ನಿಮಗೆ ರಾಷ್ಟ್ರಪತಿ ಪದಕ ಕೊಟ್ಟಿರೋದು ನನಗೆ ಯೂಶ್ವಲಾಗಿ ಪೊಲೀಸ್ ಇಲಾಖೆ ಅಂತಂದರೆ ನಮಗೊಂಥರ ದೇ ಆರ್ ಲೈಕ್ ಐ ಆಲ್ವೇಸ್ ಫೀಲ್ ಭ್ರಷ್ಟ ಪೊಲೀಸು ಇಸ್ ಲೈಕ್ ಎ ಸ್ನೇಕ್ ಆ್ಯಂಡ್ ಐ ಆಮ್ ಎ ಸ್ನೇಕ್ ಕ್ಯಾಚರ್. ನನಗೆ ಭ್ರಷ್ಟ ಪೊಲೀಸರು ಹೆಂಗೆ ಅಂತಂದರೆ ಒಂದು ರೀತಿ ಹಾವಿದ್ದಂಗೆ, ವಿಷದ ಹಾವಿದ್ದಂಗೆ. ನನ್ನನ್ನು ನಾನು ಯಾವಾಗಲೂ ಐ ಆಲ್ವೇಸ್ ಥಿಂಕ್ ಐ ಆಮ್ ಎ ಸ್ನೇಕ್ ಕ್ಯಾಚರು. ಇಟ್ಸ್ ಎ ಗ್ರೇಟ್ ಥಿಂಗ್. ಯಾಕೆ ಅಂತಂದರೆ ವಿಷವನ್ನು ಉಗುಳುವಂಥ ಯಾರೇ ಆಗಿರ್ಬೋದು, ಅದು ಅವ್ರ ಕಾಡಲ್ಲಿರಬೇಕೇ ಹೊರತು ನಾಡಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಾಟ್ ಐ ಮೀನ್ ಟು ಸೇ ಅಂತಂದರೆ ವಿಷವನ್ನು ವಿಷದ ಹಾವಾಗಿರ್ಬೋದು, ಭ್ರಷ್ಟಾಚಾರ ಮಾಡುವಂಥ ಪೊಲೀಸರಾಗಿರ್ಬೋದು, ಎರಡೂ ವಿ ಫೀಲ್ ಸಮ್ವೇರ್ ರಿಲೇಟೆಡ್. ಬಟ್ ಎಸ್ ಅಂತ ಈ ಮೂಲಕ ಹೇಳುತ್ತಾ ಐ ಥಿಂಕ್ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸ್ಥಾನವನ್ನು ಕೊಡಬೇಕು. ಕಾರಣ ಯಾಕೆ ಅಂತಂತಂದರೆ ಮೈಸೂರು ಸಿಟಿಗೆ ಪ್ರಥಮ ಮಹಿಳಾ ಪೊಲೀಸ್ ಕಮಿಷನರ್ ಅಂತ ಹೇಳ್ಬೋದು. ಜೊತೆಯಲ್ಲಿ ಹೆಣ್ಮಕ್ಳಿಗೆ ಬರೀ ಬಸ್ಸಲ್ಲಿ ರಿಸರ್ವೇಷನ್ ಕೊಟ್ಬಿಟ್ಟು, ಬಸ್ಸಲ್ಲಿ ಫ್ರೀ ಬಸ್ ಕೊಟ್ಬಿಟ್ಟು ದೇಶದ ಸುಪ್ರೀಂ ಕೋರ್ಟಲ್ಲೇ ಆಗಿರ್ಬೋದು, ಹೈಕೋರ್ಟ್ಗಳಲ್ಲೇ ಆಗಿರ್ಬೋದು, ದೇಶದ ಆಡಳಿತದಲ್ಲೇ ಆಗಿರ್ಬೋದು, ಅಧಿಕಾರದಲ್ಲೇ ಆಗಿರ್ಬೋದು, ಎಲ್ಲೂ ಕೂಡ ಜಾಗ ಕೊಟ್ಟಿಲ್ಲ. ಹೆಣ್ಮಕ್ಳಿಗೆ ಫ್ರೀ ಉಚಿತ ಬಸ್ಸನ್ನು ಕೊಟ್ಟಿದ್ದೀವಿ ಅಂತ ಹೇಳುವಂಥ ಸರ್ಕಾರ ದೇಶದ ಸುಪ್ರೀಂ ಕೋರ್ಟಲ್ಲಿ 34 ಜಡ್ಜಸಲ್ಲಿ 34 ಕೋರ್ಟ್ ಹಾಲಲ್ಲಿ ಕೇವಲ ಒಂದೇ ಒಂದು ಹೆಣ್ಣುಮಗಳಿದ್ದಾರೆ. ನಿಜವಾಗ್ಲೂ ಹೆಣ್ಣುಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ, ರೇಪ್ಗಳಾಗುತ್ತೆ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಆಗುತ್ತೆ. ಫೀಮೇಲ್ ಜಡ್ಜಸ್ ಎಷ್ಟು ಇಂಪಾರ್ಟೆಂಟು. ದೇಶದ ಸುಪ್ರೀಂ ಕೋರ್ಟಲ್ಲಿ ಕೇವಲ ಒಂದು ಫೀಮೇಲ್ ಜಡ್ಜ್ ಇದ್ದಾರೆ. ದಟ್ಸ್ ನನ್ನದನ್ನ ನಾಗರತ್ನಮ್ಮ. ಅವರು ಕರ್ನಾಟಕದವರೇ. ಬಟ್ ಬೇಜಾರೇನು ಅಂತಂದರೆ ಅಂಥ ಜಾಗದಲ್ಲಿ 34 ಜಡ್ಜ್ ಇದ್ದರೆ ಕನಿಷ್ಠ ಅಟ್ಲೀಸ್ಟ್ 15ರಿಂದ 20 ಜಡ್ಜಸ್ಸು ಫೀಮೇಲ್ ಜಡ್ಜಸ್ ಇರುವಂಥ ಸಮಯ ಬರಲಿ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶ ಸಿಗಬೇಕು, ಅವ್ರು ತಗೊಳ್ಬೇಕು ಅಂತ ಈ ಮೂಲಕ ಹೇಳುತ್ತಾ ಐ ಥಿಂಕ್ ವೆರಿ ಫ್ಯೂ ಫೀಮೇಲ್ಸ್ ಹೆಣ್ಮಕ್ಳು ಆ್ಯಕ್ಟಿವ್ ಆಗಿರ್ತಾರೆ. ಅದು ನಿಜವಾಗ್ಲೂ ಬರೀ ಅದಕ್ಕೆ 3 ಪಕ್ಷಗಳು ಹೇಳೋದೇನು ಅಂತಂದರೆ 30% ರಿಸರ್ವೇಷನು, 40% ರಿಸರ್ವೇಷನು. ಅಲ್ರಿ ರಿಸರ್ವೇಷನ್ ಅಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟು ನೋಡಿ. ಮನೇನ ಸಂಭಾಳಿಸುವಂಥ ಹೆಣ್ಮಕ್ಳು ರಾಜ್ಯನ ಮತ್ತು ರಾಷ್ಟ್ರವನ್ನು ಯಾಕೆ ಸಂಭಾಳಿಸಲ್ಲ ಅಂತ ಹೇಳುತ್ತಾ ಅವರು ಕೋರ್ಟ್ಗಳಲ್ಲಿ ಹೆಚ್ಚಿನ ಫೀಮೇಲ್ ಜಡ್ಜಸ್ ಆಗಬೇಕು. ಇದು ನಮ್ಮ ಆಸೆ ಅಂತ ಹೇಳುತ್ತಾ ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಸ್ವಲ್ಪ ರಾಂಗುನು ಕೂಡ ಗುರು. ಧನ್ಯವಾದಗಳು ಮತ್ತೊಮ್ಮೆ ನಮ್ಮದು ಯಾವುದೇ ವಿಚಾರ ಆಗಿರ್ಬೋದು ಅದು ದಯಮಾಡಿ ಅದನ್ನು ಯಾರಿಗಾರು ಮನಸ್ಸಿಗೆ ಬೇಜಾರಾಗಿದೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳುತ್ತಾ ಐ ಆಲ್ವೇಸ್ ಸೀಕ್. ನಾನು ಮಾತಾಡ್ಬೇಕಾದ್ರೆ ಏನಾದ್ರು ಸಣ್ಣ ಪುಟ್ಟ ತಪ್ಪಾಗಿತ್ತು ಅಥವಾ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆ ಅಂತಂದರೆ ಭ್ರಷ್ಟಾಚಾರ ಮಾಡುವಂಥ ಪೊಲೀಸ್ ಅಧಿಕಾರಿಗಳನ್ನು ನಾನು ಒಂದು ವಿಷದ ಹಾವಿಗೆ ಹೋಲಿಸಿದೆ. ಯಾಕೆ ಅಂತಂದರೆ ಭ್ರಷ್ಟಾಚಾರ ಅಂತಂದರೆ ಅದು ಸಮಾಜಕ್ಕೆ ವಿಷ. ಹಾಗಾಗಿ ಅದನ್ನು ಹೋಲಿಸಿದೆ. ಬಟ್ ಐ ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಇಂಟೆನ್ಷನ್ ಆರ್ ಮೋಟಿವ್ ಅಂತ ಹೇಳುತ್ತಾ ನಾನು ನಿಮ್ಮ ಆರೋಗ್ಯ ಜಗದೀಶ್ ಫ್ರಮ್ ಟ್ರೂ ಲೈಸ್ ನ್ಯೂಸ್ ಚಾನಲ್ ಮಗದೊಮ್ಮೆ 77 ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. 77,000 ಫಾಲೋವರ್ಸು ನಮ್ಮ ಟ್ರೂ ಲೈವ್ ನ್ಯೂಸ್ ಚಾನಲ್ಗೆ ಕೇವಲ 35-36 ದಿವಸಲ್ಲಿ ಕೊಟ್ಟಿದ್ದೀರಾ. ನಿಮ್ಮ 7 ಕೋಟಿ ಕನ್ನಡಿಗರು ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಸಹಾಯ ಹೀಗೆ ಇರಲಿ. ದಯಮಾಡಿ ಶೇರ್ ಮಾಡ್ತಾಯಿರಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡ್ತಾಯಿರಿ. ನಿಮ್ಮ ಕಮೆಂಟಿಂದ ಸರ್ಕಾರ ಬಗ್ಗುತ್ತೆ. ಅದು ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು. ಧರ್ಮಸ್ಥಳ ಪ್ರಕರಣದಲ್ಲಿ ನಾನು ಯಾಕೆ ಮಾತಾಡ್ತಾ ಇಲ್ಲ ಅಂತಂದರೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಐ ಥಿಂಕ್ ಗಿರೀಶ್ ಮಠಣ್ಣವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನೇ ಹಿಂದೆ ಸರಿತಾ ಇಲ್ಲ. ಬಟ್ ಐ ಆಮ್ ವಾಚಿಂಗ್ ಇಟ್ಟು. ಬಟ್ ಒಬ್ಬರು ಅದನ್ನು ಮುನ್ನಡೆಸ್ಬೇಕಾದ್ರೆ ಅವರೇ ಮಾಡಲಿ ಅಂತೇಳಿ ನಾನು ಅದಕ್ಕೆ ಧರ್ಮಸ್ಥಳದ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡ್ತಾ ಇಲ್ಲ. ಬಟ್ ಹಂಗಂತ ನಾನೇನು ಬಿಟ್ಟಿಲ್ಲ. ಅದನ್ನು ನನ್ನ ಮೇಲೂ ಕೂಡ 6 ಕೇಸ್ ಹಾಕೋರು ಇದೆ ಕಾಂಗ್ರೆಸ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸರ್ಕಾರ ಧ್ವನಿ ಮಾಡಿದ್ದಕ್ಕೆ. ಬಟ್ ಏನಂತಂದರೆ ಗಿರೀಶ್ ಮಠಣ್ಣ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತೊಗೊಂಡೋಗ್ಲಿ, ಒಂದು ತಾರ್ಕಿಕ ಅಂತಿಕೆ ಅವರೇ ತೊಗೊಂಡೋಗ್ಲಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಹಾಗಾಗಿ ಹೆಚ್ಚಾಗಿ ನಾನು ಮಾತಾಡ್ತಾ ಇಲ್ಲ. ಬೇರೆ ಏನೂ ಉದ್ದೇಶ ಇಲ್ಲ. ಓಕೆ, 2 ಬ್ರೀಫ್ ಕೇಸನ್ನು ಕೊಟ್ಬಿಟ್ರೆ ಅಂತ. ಹೂನಪ್ಪ, ಬ್ರೀಫ್ ಕೇಸುಗಳು ಕೊಡೋರೆ. 14 ವರ್ಷದಿಂದ ಇವರು ಹೋರಾಟ ಮಾಡೋರೆ. ಗಿರೀಶ್ ಅವರು ಎಷ್ಟು ಕೊಟ್ಟರು ಅಂತ ಕೇಳಿ ನೋಡಿ ಅವ್ರನ್ನೇ. ಧನ್ಯವಾದಗಳು. ನಾನು ನಿಮ್ಮ ಆರೋಗ್ಯ ಜಗದೀಶ್ ಫ್ರಮ್ ಟ್ರೂ ಲೈಸ್ ನ್ಯೂಸ್ ಚಾನಲ್.